ಎಷ್ಟೊಂದು ಜನ ಸ್ಮಾಲ್ ಸ್ಕ್ರೀನಲ್ಲಿ ಸೀರಿಯಲಲ್ಲಿ ನಿಮ್ಮನ್ನ ನೋಡಿ ತುಂಬ ಹಚ್ಕೊಂಡಿರ್ತಾರೆ. ನಿಮ್ಮನ್ನ ದರ್ಶನ್ ಸರ್ ಜೊತೆ ಸ್ಕ್ರೀನಲ್ಲಿ ನೋಡಿದಾಗ ಇನ್ನೂ ಖುಷಿ ಆಗುತ್ತೆ ಎಷ್ಟೊಂದು ಜನಕ್ಕೆ. ಬಿಕಾಸ್ ದಿನ ನಾವು ಇವ್ರನ್ನ ಸೀರಿಯಲಲ್ಲಿ ನೋಡ್ತೀವಿ. ಇವಾಗ ಫಸ್ಟ್ ನಾನು ನೆಗೆಟಿವ್ ಮಾಡಿರೋದು. ಹೌದು. ಆ್ಯಂಡ್ ಒಂಥರ ಗುಡ್ ಲುಕಿಂಗ್ ಹೀರೋ ಮೆಟೀರಿಯಲ್ ಇವಾಗ ವಿಲ್ಲನ್ ಆಗಿ ಬಟ್ ಡೆಫಿನೆಟ್ಲಿ ನಮಗೂ ಸಖತ್ ಖುಷಿ ಆಗಿತ್ತು. ಅಂದರೆ ನೀವು ಹೇಳ್ದಂಗೆ ಆ ರೆಕಗ್ನಿಷನ್ ಸಿಗೋದಿದೆಯಲ್ಲ, ಟ್ಯಾಲೆಂಟ್ ರೆಕಗ್ನೈಸ್ ಮಾಡಿ ಒಂದು ಆಪರ್ಚುನಿಟಿ ಕೊಡೋದು, ಇಟ್ಸ್ ಅ ಬಿಗ್ ಥಿಂಗ್. ಕನ್ನಡದಲ್ಲಿ ನಮ್ಮ ಓನ್ ಭಾಷೆ ಅದು. ಸೊ ನಾವು ಸೀರಿಯಲಲ್ಲೆಲ್ಲ ಅವಕಾಶ ಸಿಕ್ಕಾಗ ಡೈಲಾಗ್ ಹಿಂಗೆ ಬಂದ್ಬಿಡುತ್ತೆ. ತೆಲುಗುಗೆ ಆಪರ್ಚುನಿಟಿ ಸಿಕ್ಕಾಗ ಡೆಫಿನೆಟ್ಲಿ ಒಂದು ಹೊಸ ಭಾಷೆ. ನಾವು ಸಿನಿಮಾ ಎಲ್ಲ ನೋಡ್ತೀವಿ ಬೇರೆ ಭಾಷೆದು, ಬಟ್ ನಾವೇ ಆ ಭಾಷೆಲಿ ಆ್ಯಕ್ಟ್ ಮಾಡಬೇಕು, ಎಮೋಷನ್ ಪೋರ್ಟ್ರೇ ಮಾಡಬೇಕಂದ್ರೆ ತೆಲುಗು ಪ್ರಾಜೆಕ್ಟ್ ಆಫರ್ ಸಿಕ್ಕಾಗ ಹೇಗಿತ್ತು? ಅಂದರೆ ಟೋಟಲ್ ನನಗೆ ಕನ್ನಡ ತೆಲುಗು ಅಂದರೆ ಗೊತ್ತೇ ಇಲ್ಲ, ಅಂದರೆ ಯಾವ ಥರ ಮಾತಾಡೋದು ಅಂತ ಗೊತ್ತಿಲ್ಲ, ಬಟ್ ಅರ್ಥ ಆಗ್ತಿತ್ತು, ಯಾರಾದ್ರೂ ಮಾತಾಡಿದಾಗ ಅರ್ಥ ಆಗ್ತಿತ್ತು. ಸೊ ಹಾಗಿರ್ಬೇಕಾದ್ರೆ ಫಸ್ಟ್ ಡೇ ಆಡಿಷನ್ ಮಾಡಿದೆ. ಅವರೇನೋ ಬ್ಯಾಕ್ ಸೈಡ್ ಮೈಮಿಂಗ್ ಕೊಡ್ತಾ ಇದ್ರು. ನಾನು ಫಸ್ಟ್ ಓದ್ಕೋತಿದ್ದೆ, ಏನು ಸರ್ ಈ ಥರ ಓಕೆ 20 ಸರಿ ಹೇಳಿ ಅಂತ ಕೇಳ್ಕೊಂಡು ಓಕೆ ಇದಾ ಓಕೆ. ಸೊ ಅದು ಅಷ್ಟೇನು ಕಷ್ಟ ಅಂತ ಅನಿಸಿಲ್ಲ, ಯಾಕಂದರೆ ಸ್ವಲ್ಪ ಭಾಷೆ ಗೊತ್ತಿರೋದ್ರಿಂದ, ಅಂದರೆ ಆಲ್ರೆಡಿ ಮೂವಿ ಎಲ್ಲ ನೋಡಿರೋದ್ರಿಂದ ಅಷ್ಟು ಟಫ್ ಅಂತ ಅನಿಸಿಲ್ಲ. ಬಟ್ ಮಾತಾಡೋಕ್ಕೆ ಸ್ವಲ್ಪ ಕೆಲವೊಂದು ವರ್ಡು ಡೆಫಿನೆಟ್ಲಿ ಕಷ್ಟ ಆಗುತ್ತೆ, ಯಾಕಂದರೆ ಅಷ್ಟು ಫ್ಲೂಯೆಂಟ್ ಆಗಿ ಬರಲ್ಲ. ಬಟ್ ಮ್ಯಾನೇಜಬಲ್ ಇತ್ತು. ಸೊ ಅಷ್ಟೊಂದೇನು ಕಷ್ಟ ಆಗಿಲ್ಲ. ಆ್ಯಂಡ್ ಆ ಆಡಿಯನ್ಸ್ ರಿಯಾಕ್ಷನ್ ಹೇಗಿತ್ತು, ಅಲ್ಲಿನ ಒಂದು ಜನರ ಫ್ಯಾನ್ ಬೇಸ್ ಹೇಗಿತ್ತು? ಕೃಷ್ಣ ತುಳಸಿ ಆಫ್ಟರ್ ವಿದ್ಯಾವಿನಾಯಕ ತಕದಿಮಿತ ಆದಮೇಲೆ ಸ್ವಲ್ಪ ಗ್ಯಾಪ್ ಬಂತು. ಅಷ್ಟೊಂದು ಸ್ವಲ್ಪ ಫೇಡ್ ಔಟ್ ಥರನೇ ಇತ್ತು. ಬಟ್ ಇನ್ನೊಂದು ಸೀರಿಯಲ್ ಮಾಡಿದ್ದೆ, ಬಟ್ ನಾಟ್ ದಟ್. ಅಂದರೆ ತುಂಬ ಕಲಿತೆ ಆ ಸೀರಿಯಲಲ್ಲಿ. ಕಸ್ತೂರಿ ನಿವಾಸ ಸೀರಿಯಲಲ್ಲಿ ಆ್ಯಸ್ ಅ ಪರ್ಸನ್ ಒಂದು ಆ್ಯಕ್ಟಿಂಗ್ ಫೀಲ್ಡಲ್ಲಿ ಏನಿದೆ ಸಿಕ್ಕಾಪಟ್ಟೆ ಕಲಿತೆ, ಬಿಕಾಸ್ ಆಫ್ ಮುಸ್ತಂಜಿ ಮಹೇಶ್ ಅವರಿಂದ. ಬಟ್ ರೆಕಗ್ನೈಸ್ ಅನ್ನೋದು ಅಷ್ಟೊಂದು ರೀಚ್ ಆಗಿರಲಿಲ್ಲ. ಸಮ್ ಟೈಮ್ ಇಟ್ ಹ್ಯಾಪನ್ಸ್. ಬಟ್ ಕೃಷ್ಣ ತುಳಸಿ ಅನ್ನೋದು ಮೇಜರ್ ಮತ್ತೆ ಒಂದು ಬೂಸ್ಟಪ್ ಅಂತಲೇ ಹೇಳ್ಬೋದು. ಅಂದರೆ ಆ ಫ್ಯಾನ್ಸ್ ಇರ್ಬೋದು, ಸ್ಪೆಷಲಿ ಆ ಸ್ಟೋರಿನೇ ಇರ್ಬೋದು, ಒಂದು ಫ್ಯಾಮಿಲಿ ಓರಿಯೆಂಟೆಡ್ ಸ್ಟೋರಿ ಆ್ಯಂಡ್ ಒಂದು ಒಳ್ಳೆ ಕತೆ. ಸೊ ಆ ಫ್ಯಾನ್ಸ್ ಏನಿದೆ, ವಿದ್ಯಾವಿನಾಯಕ ಏನು ನನ್ನ ಫ್ಯಾನ್ ಬೇಸ್ ಕೊಟ್ಟು, ಸೇಮ್ ತೆಲುಗಲ್ಲೂ ವಿದಿನ್ ಎ ಇಯರ್ ಅಷ್ಟು ದೊಡ್ಡ ಫ್ಯಾನ್ ಬೇಸ್ ಕೊಟ್ಟು. ಸೊ ಐ ಆಮ್ ರಿಯಲಿ ಥ್ಯಾಂಕ್ಫುಲ್ ಫಾರ್ ದ್ಯಾಟ್. ಯಾಕಂದರೆ ತೆಲುಗಲ್ಲಿ ಅದೇ ಥರ ಫ್ಯಾನ್ಸ್ ಇದ್ದಾರೆ. ಆ್ಯಂಡ್ ಯಾವುದೋ ಟೆಂಪಲ್ ಹೋದಾಗ ಏನೋ ಅನಿಸುತ್ತೆ, ಓಕೆ ಟೆಂಪಲ್ಗೆ ಬಂದಿದ್ದೀವಿ, ಸ್ವಲ್ಪ ಫ್ರೀ ಇರಬೇಕು ಅಂತ. ಬಟ್ ಅವ್ರ ಪ್ರೀತಿ ತೋರಿಸಿದಾಗ ಅನಿಸುತ್ತೆ ಏನೋ ಒಂದು ಮಾಡಿದ್ದೀವಿ ಲೈಫಲ್ಲಿ, ಅದೇ ಒಂಥರ ಹ್ಯಾಪಿ. ಆ್ಯಂಡ್ ಇವಾಗ ಹಿರಣ್ಯ ಸಿನಿಮಾ ಬಗ್ಗೆ ಹೇಳಿ. ರಾಬರ್ಟ್ ಆಯಿತು, ನಾವೆಲ್ಲ ನಿಮ್ಮನ್ನ ಅದ್ರಲ್ಲಿ ತುಂಬ ಇಷ್ಟಪಟ್ಟಾಗಿದೆ. ಇವಾಗ ನೆಕ್ಸ್ಟು ಹಿರಣ್ಯ ಸಿನಿಮಾ ಬಗ್ಗೆ, ಪ್ರಾಜೆಕ್ಟ್ ಬಗ್ಗೆ, ನಿಮ್ಮ ಪಾತ್ರದ ಬಗ್ಗೆ ಒಂಚೂರು. ಪಾತ್ರದ ಬಗ್ಗೆ ಜಾಸ್ತಿ ಹೇಳೋಕ್ಕಾಗಲ್ಲ, ಯಾಕಂದರೆ ಸಸ್ಪೆನ್ಸ್. ಇನ್ನೊಂದೇನು ಅಂದರೆ, ಒಂದು ಇಲ್ಲಿವರೆಗೂ ನಾನು ಮಾಡಿರೋ ಕ್ಯಾರೆಕ್ಟರ್ಗಿಂತ ಟೋಟಲ್ ಅಪೋಸಿಟ್ ಕ್ಯಾರೆಕ್ಟರ್ ಅಂತಲೇ ಹೇಳ್ಬೋದು. ಸೊ ಇಲ್ಲಿವರೆಗೂ ದಿಲೀಪ್ ಏನೋ ಹೀರೋ ವಿಲನ್ ಏನು ನೋಡಿದ್ದೀರಾ, ಸೊ ಆ ಕ್ಯಾರೆಕ್ಟರ್ ಕಂಪೇರ್ ಮಾಡಿದ್ರೆ ಇದುವರೆಗೂ ನಾನು ಟಚ್ ಮಾಡ್ತಿರೋ ಒಂದು ಕ್ಯಾರೆಕ್ಟರ್ ಅದು. ಸೊ ತುಂಬ ಅದ್ಭುತವಾಗಿ ಬಂದಿದೆ. ಆ್ಯಂಡ್ ರಾಜವರ್ಧನ್ ಅವ್ರು ಆ್ಯಕ್ಟ್ ಮಾಡಿದ್ದಾರೆ. ಅವ್ರ ಮಾಸ್ ಲುಕಲ್ಲಿ ತುಂಬ ಚೆನ್ನಾಗಿ ಸ್ಕ್ರೀನಲ್ಲಿ ಕಾಣಿಸ್ತಾ ಇದ್ದಾರೆ. ಆ್ಯಂಡ್ ಹಿ ಈಸ್ ಆಲ್ಸೋ ವೆರಿ ಟಾಲ್. ಸೊ ನಾನು ಟಾಲ್ ಇರೋದ್ರಿಂದ ಆ ಕಾಂಬಿನೇಷನ್ ತುಂಬ ಚೆನ್ನಾಗಿ ಬಂದಿದೆ. ಜಾಸ್ತಿ ಎಕ್ಸ್ಪ್ಲೇನ್ ಮಾಡೋಕ್ಕಾಗಲ್ಲ, ಬಟ್ ವೆರಿ ಸೂನ್ ಥಿಯೇಟ್ರಿಗೆ ಬರ್ತಾ ಇದೆ ಮೂವಿ. ಆ್ಯಂಡ್ ಡೆಫಿನೆಟ್ಲಿ ಎಲ್ಲರೂ ನೋಡಿ ಸಪೋರ್ಟ್ ಮಾಡಬೇಕು, ಯಾಕಂದರೆ ನಮ್ಮ ಕನ್ನಡ ಅಗೇನ್ ತುಂಬ ಚೆನ್ನಾಗಿ ಬಂದಿದೆ. ತುಂಬ ಕಷ್ಟ ಬಿದ್ದಿದ್ದೀವಿ ಆ ಕ್ಯಾರೆಕ್ಟ್ರಿಗೆಲ್ಲ.